ಹ್ಯಾಪಿ ಆಫ್ಟರ್ನೂನ್ ಸರ್. ಹ್ಯಾಪಿ ಆಫ್ಟರ್ನೂನ್. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದೆ ಮ್ಯಾಮ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 7 years ಆಯ್ತು. 7 years ಆಯ್ತು. ಬೇಬಿಗೆ ಎಷ್ಟು ವರ್ಷದಿಂದ ಟ್ರೈ ಮಾಡ್ತಿರೋದು ಮ್ಯಾಮ್? 6 years ಇಂದ ಮಾಡ್ತಾ 6 years ಇಂದ. ಇದಕ್ಕೆ ಮುಂಚೆ ಬೇರೆ ಎಲ್ಲಾದ್ರೂ ಹಾಸ್ಪಿಟಲ್ಸ್ ವಿಸಿಟ್ ಮಾಡಿದ್ರಾ? ತುಂಬಾ ಹಾಸ್ಪಿಟಲ್ ವಿಸಿಟ್ ಮಾಡಿದೆ, ಬಟ್ ಎಲ್ಲ ಫೇಲ್ ಆಗಿದೆ. ಓಕೆ. ಅಲ್ಲಿನೂ IVF ಟ್ರೀಟ್ಮೆಂಟ್ ಬೇರೆ ಟ್ರೀಟ್ಮೆಂಟ್? ಬೇರೆ ಟ್ರೀಟ್ಮೆಂಟ್ ತಗೊಂಡಿದ್ದು. IVF ಎಲ್ಲೂ ತೋರಿಸಿರ್ಲಿಲ್ಲ, ಬಟ್ ಜನರಲ್ ಆಗಿ ಚೆಕಪ್ ಅಂತ ಹೋಗಿದ್ವಿ, ಬಟ್ ರೆಸ್ಪಾನ್ಸ್ ಚೆನ್ನಾಗಿರಲಿಲ್ಲ ಬೇರೆ ಕಡೆ. ಓಕೆ. ಬಟ್ ಇಲ್ಲಿ ಲೈಕ್ 1 year ಬಿಫೋರ್ ಯೂಟ್ಯೂಬ್ ಅಲ್ಲಿ ಗರ್ಭಗುಡಿ ಅನ್ನೋದನ್ನ ನಾವು ಕೇಳಿದ್ವಿ, ಆಶಾ ಮೇಡಮ್ ಬಗ್ಗೆ ನೋಡಿದ್ವಿ, ಇಷ್ಟ ಆಯ್ತು. ಸೊ ಇಲ್ಲಿಗೆ ಬಂದ್ಮೇಲೆ ಏನಾಯ್ತು, ಲೈಕ್ ಹನುಮಂತು ಅವರು ಇಲ್ಲೊಂದ್ ಕಡೆ ನಾವು ಕೆಲಸ ಮಾಡೋ ಜಾಗದಲ್ಲಿ ಅವ್ರನ್ನ ನೋಡಿದ್ವಿ, ಆ ಒಂದು ಪರಿಚಯ ಆಯ್ತು. ಸೊ ಡಾಕ್ಟ್ರು ತುಂಬಾ ಚೆನ್ನಾಗಿ ನಮಗೆ ಗೈಡ್ಲೈನ್ಸ್ ಕೊಟ್ಟರು, ಸಜೆಷನ್ ಕೊಟ್ಟರು, ಯಾವ ರೀತಿ ಯಾವ ಟೈಮ್ಗೆ ಟ್ರೀಟ್ಮೆಂಟ್ ಯಾವ ರೀತಿ ಇದು ಮಾಡ್ಬೇಕು ಎಲ್ಲ ತುಂಬಾ ಇಷ್ಟ ಆಯ್ತು. ಅದೇ ತರ ಅವ್ರು ಹೇಳೋ ತರ ನಾವು ಫಾಲೋ ಮಾಡಿದ್ವಿ, ಯಾವುದನ್ನು ಇದು ಮಾಡಕ್ ಹೋಗಿಲ್ಲ. ಅದರಿಂದ ಇವಾಗ ನಮಗೆ ಲೈಕ್ ನಮ್ ಡ್ರೀಮ್ ಏನಿತ್ತು ಅದು ಇದಾಗಿದೆ, ಸಕ್ಸಸ್ ಆಗಿದೆ. 4 months ಕಂಪ್ಲೀಟ್ ಆಗಿ 5th month ಅಲ್ಲಿ ಇದೀವಿ. ಮ್ಯಾಮ್, ನೀವು ಇಲ್ಲಿ IVF ಟ್ರೀಟ್ಮೆಂಟ್ ಅಂತಾನೆ ಬಂದಿದ್ದು ಯೂಟ್ಯೂಬ್ ಮುಖಾಂತರ? ಹೌದು ಮ್ಯಾಮ್. ಮ್ಯಾಮ್, IVF ಟ್ರೀಟ್ಮೆಂಟ್ ಹೇಗೆ ಅನಿಸ್ತು ನಿಮಗೆ? ತುಂಬಾ ಚೆನ್ನಾಗಿ ಅನಿಸ್ತು. ಯಾಕಂದ್ರೆ ತುಂಬಾ ಜನಕ್ಕೆ ಮಿಸ್ಕಮ್ಯುನಿಕೇಶನ್ ಇದೆ. IVF ಟ್ರೀಟ್ಮೆಂಟ್ ಅಂದ್ರೆ ಏನಾಗುತ್ತೆ, ನಮ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್, ಮುಂದಕ್ಕೆ ನಮ್ಗೆ ಹೆಲ್ತ್ಗೆ ಏನಾದ್ರು ಆಗುತ್ತಾ, ಹುಟ್ಟೋ ಮಗುಗೆ ಏನಾದ್ರು ಆಗುತ್ತಾ, ತುಂಬಾ ಕ್ವಶನ್ಸ್ ಗಳು ತಲೆಯಲ್ಲಿ ಇರುತ್ತೆ. ಅಂತವ್ರಿಗೆಲ್ಲ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ನನ್ನ ಪ್ರಕಾರ IVF ಬೆಸ್ಟ್ ಅಂತ ಅನ್ಕೋತೀನಿ. ಯಾಕಂದ್ರೆ ನನಗೆ ತುಂಬಾನೇ ಪ್ರಾಬ್ಲಮ್ಸ್ ಇತ್ತು, ಬಟ್ ಇಲ್ಲಿ ಬಂದ್ಮೇಲೆ ತುಂಬಾ ಸಾಲ್ವ್ ಆಗಿದೆ. ಬೇರೆ ಡಾಕ್ಟರ್ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಪಾಸಿಟಿವ್ನೆಸ್ ಇದೆ ಡಾಕ್ಟರ್ ಕಡೆ. ಮೇನ್ ಡಾಕ್ಟರ್ ಕಡೆಯಿಂದ ನನಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಆಗಿದೆ. ಹಾಗಾಗಿ ಆ ಪಾಸಿಟಿವ್ ಮೈಂಡ್ ಇಂದಾನೆ ನನಗೆ ಇವಾಗ ಒಳ್ಳೆ ರಿಸಲ್ಟ್ ಬಂದಿದೆ. ತುಂಬಾ ಪ್ರಾಬ್ಲಮ್ಸ್ ಇತ್ತು, ಇಲ್ಲಿ ಬಂದ್ಮೇಲೆ ನಮ್ಗೆಲ್ಲ 2 ಟ್ಯೂಬ್ ಇದಾಗಿತ್ತು. ರೈಟ್ ಟ್ಯೂಬ್ ಫಸ್ಟ್ ಟೈಮ್ ಇದಾಗಿತ್ತು, ಲೆಫ್ಟ್ ಸೈಡ್ ಟ್ಯೂಬ್ ಇದಾಗಿತ್ತು. ನಮ್ಗೆ ಆ ಒಂದು ಭರವಸೆ ಇರಲಿಲ್ಲ, ಹೋಪ್ ಇರ್ಲಿಲ್ಲ. ಅವರು ನಮ್ಗೆ ಪಾಸಿಟಿವ್ ಇದು ಕೊಟ್ಟು ನೀವು ಟ್ರೈ ಮಾಡಿ ಆಗತ್ತೆ ಅಂತ ಹೇಳಿ ಇದು ಮಾಡಿದ್ರು. ಅದನ್ನ ಫಾಲೋ ಮಾಡಿದ್ವಿ, ಅದರಿಂದ ರಿಸಲ್ಟ್ಸ್. ಓಕೆ ಮ್ಯಾಮ್, ಟ್ರೀಟ್ಮೆಂಟ್ ಎಲ್ಲ ಆರಾಮಾಗಿ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ರು ಇಲ್ಲಿ ತುಂಬಾ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಮ್ಯಾಮ್, ಪಾಸಿಟಿವ್ ಬಂದಾಗ ಹೇಗೆ ಅನಿಸ್ತು ನಿಮಗೆ? ಫಸ್ಟ್ ತುಂಬಾ ಖುಷಿ ಆಯ್ತು. ನನ್ ಪಾಸಿಟಿವ್ ಬಂದಿದೆ ಅಂತ ನಂಗೆ ನಂಬಿಕೆನೇ ಇರ್ಲಿಲ್ಲ. ಡಾಕ್ಟರ್ 2 times ನಾನು ಕೇಳಿದ್ದೀನಿ, ನಾನು ನಿಜವಾಗ್ಲೂ ಪ್ರೆಗ್ನೆಂಟಾ ಮ್ಯಾಮ್? ಅವ್ರು ನಗ್ತಾ ಇದ್ರು. ಮನೇಲಿ ಎಲ್ಲರೂ ಖುಷಿ? ತುಂಬಾ ಖುಷಿ ಇದೆ. ಈ ಒಂದು ಖುಷಿ ಕಾರಣ ಈ ಗರ್ಭಗುಡಿ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ತುಂಬಾ ದೊಡ್ಡ ಡಾಕ್ಟರ್ಸ್ ಹತ್ರ ಹೋಗಿದ್ದೀನಿ, ಬಟ್ ಈ ತರ ಒಂದು ನಮ್ಗೆ ಪಾಸಿಟಿವ್ನೆಸ್ ಕೊಟ್ಟೇ ಇಲ್ಲ. ತುಂಬಾ ಕೇರ್ಲೆಸ್ ನೋಡ್ಕೊಂಡಿದ್ದಾರೆ, ತುಂಬಾ ಒಂದು ಚೆನ್ನಾಗಿ ಮಾತಾಡಿಲ್ಲ, ರೆಸ್ಪಾನ್ಸ್ ಚೆನ್ನಾಗಿರ್ಲಿಲ್ಲ. ತುಂಬಾ ದುಡ್ಡು ಕೂಡ ಕಳ್ಕೊಂಡಿದ್ದೀವಿ, ಬಟ್ ಅದೆಲ್ಲ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅಂತ ಅನ್ಸುತ್ತೆ. ಎಷ್ಟೋ ಜನ ಇವಾಗ ಮಕ್ಳಿಲ್ಲ ಅಂತ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅವ್ರೆಲ್ರೂ ಇಲ್ಲಿ ಬರ್ಬೇಕು ಅಂತ ನಾನು ತುಂಬಾ ಜನಕ್ಕೆ ರೆಫರ್ ಕೂಡ ಮಾಡಿದ್ದೀನಿ. ಫ್ರೆಂಡ್ ಸರ್ಕಲ್, ನಮ್ಮ ಫ್ಯಾಮಿಲಿಯಲ್ಲಿ ಕೂಡ ಇವಾಗ ಎಲ್ರಿಗೂ ಖುಷಿ ಆಗಿದೆ. ಇವಾಗ ನಂದೆಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಎಲ್ರು ಬರ್ಬೇಕು ಅಂತ. ಮ್ಯಾಮ್, ಈ ಕಪಲ್ ಬಗ್ಗೆ ನೀವು ಹೇಳಕ್ಕೆ ಏನು ಇಷ್ಟ? ಸೊ ಇವ್ರದ್ದು ಯಾವ ಥರ ಅಂದರೆ, ಅನ್ಫಾರ್ಚುನೇಟ್ಲಿ ಫಸ್ಟ್ ಪ್ರೆಗ್ನೆನ್ಸಿ ಕೂಡ ಇಟ್ ವಾಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಸೊ ಹಾಗಾಗಿ ಅವಾಗ ಲ್ಯಾಪ್ರೋಸ್ಕೋಪಿ ಮಾಡಿ ಟ್ಯೂಬ್ ಆಲ್ರೆಡಿ ರಿಮೂವ್ ಆಗಿತ್ತು. ಸೆಕೆಂಡ್ ಪ್ರೆಗ್ನೆನ್ಸಿ ಆಲ್ಸೋ ರಿಪೀಟ್ ಆಗಿ ಮತ್ತೆ ಎಕ್ಟೋಪಿಕ್ ಆಗಿತ್ತು, ಬಟ್ ಇನ್ ದಿ ಆಪೋಸಿಟ್ ಟ್ಯೂಬ್. ಸೊ ಇಲ್ಲಿ ಬಂದಾಗ ಬೋತ್ ಸೈಡ್ ಟ್ಯೂಬ್ಸ್ ಅವರಿಗೆ ಇರಲಿಲ್ಲ. ಸೊ ಈ ಥರ ಇದ್ದಾಗ ಇದು ಒಂದು ಮೇಜರ್ ಇಂಡಿಕೇಶನ್ ಡೈರೆಕ್ಟ್ಲಿ ಟು ಗೋ ಫಾರ್ IVF, ಬಿಕಾಸ್ ಇದರಲ್ಲಿ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಬಟ್ ಇದರಲ್ಲೂ ಕೂಡ ವಿ ಡಿಡ್ IVF. ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಮುಂಚೆ ದೇರ್ ವಾಸ್ ಸಮ್ ಪ್ರಾಬ್ಲಮ್ಸ್ ಇನ್ ದ ಯೂಟ್ರಸ್. ಸೊ ಫೈಬ್ರಾಯ್ಡ್ ಎಲ್ಲ ಇತ್ತು, ಬಟ್ ಅದನ್ನು ಕರೆಕ್ಟಾಗಿ ಶ್ರಿಂಕ್ ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಮೆಡಿಕಲಿ, ಆಮೇಲೆ ಅವ್ರ ಕಡೆಯಿಂದನೂ ತುಂಬ ಎಫರ್ಟ್ ಹಾಕಿದ್ದಾರೆ. ಪ್ರಾಪರಾಗಿ ನಾವೇನು ಹೇಳಿದೀವೋ ಎಲ್ಲ ಕರೆಕ್ಟಾಗಿ ಕನ್ಸಲ್ಟೇಷನ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡಿಕೊಂಡು ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಇಟ್ ವಾಸ್ ನ್ಯಾಚುರಲ್ ಸೈಕಲ್ IVF ಅಂತ ಮಾಡಿದ್ದು, ವಿತೌಟ್ ಎನಿ ಮೆಡಿಸಿನ್ಸು. ಸೊ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಏನೇನು ಬೇಕೋ ಸಪೋರ್ಟ್ ಮಾಡೋಕ್ಕೆ ಮೆಡಿಸಿನ್ಸ್ ಕೊಟ್ಬಿಟ್ಟು ಅದಾದಮೇಲೆ ಶಿ ಕನ್ಸೀವ್ಡ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. 3 months 4 months ಆಗಿದೆ ಇವಾಗ ಪ್ರೆಗ್ನೆನ್ಸಿ ಆ್ಯಂಡ್ ಎವ್ರಿಥಿಂಗ್ ಇಸ್ ಹೆಲ್ದಿ. ಓಕೆ ಮ್ಯಾಮ್. ಓಕೆ ಸರ್, ಥ್ಯಾಂಕ್ ಯು. ಸೇಫ್ ಪ್ರೆಗ್ನೆನ್ಸಿ, ಹ್ಯಾಪಿ ಪ್ರೆಗ್ನೆನ್ಸಿ. ಥ್ಯಾಂಕ್ ಯು. ನಮ್ಮ ಕಡೆಯಿಂದ, ಮ್ಯಾಮ್ ಕಡೆಯಿಂದ ಚಿಕ್ಕ ಸೆಲೆಬ್ರೇಷನ್. ಆಲ್ ದ ಬೆಸ್ಟ್ ಮೇಡಮ್. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಈ ಥರ ಒಂದು ಕ್ಯೂಟ್ ಆಗಿರೋ ಮಗು ಹುಟ್ಟಿ ಥ್ಯಾಂಕ್ ಯು ಮ್ಯಾಮ್. ನಮ್ಮ ಕಡೆಯಿಂದ ಒಂದು ಕಾರ್ಡ್.